ಸಂಪುಟ ಬೇನೆ ನಾಳೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಹೈಕಮಾಂಡ್ ಜೊತೆ ನಾಳೆ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಲಿದ್ದಾರಂತೆ. ವರಿಷ್ಠರ ಜೊತೆ ಎರಡು ಪ್ರಮುಖ ವಿಚಾರಗಳ ಬಗ್ಗೆ ಮಾತುಕತೆಯನ್ನು ನಡೆಸಲಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ನೋಡಿ, ಈಗಾಗಲೇ ಶಾಸಕರ ಜೊತೆ 1-to-1 ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಇದರ ಮಧ್ಯೆ ಶಾಕಿಂಗ್ ನ್ಯೂಸ್ ಒಂದು ಈಗ ಕಾಂಗ್ರೆಸ್ಗೆ ಕಾದಿದೆ. 55 ಶಾಸಕರು ಅವರ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋ ಒಂದು ಸರ್ವೆ ಬಯಲಾಗಿದೆ. ಇದರ ಮಧ್ಯೆ ಈಗ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸಲಿಕ್ಕೆ ಮುಂದಾಗಿದ್ದಾರೆ. ಹೈಕಮಾಂಡ್ ವರಿಷ್ಠರ ಜೊತೆ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ವರಿಷ್ಠರ ಜೊತೆ ಎರಡು ಪ್ರಮುಖ ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಲಿಕ್ಕೆ ಈಗಾಗಲೇ ದೆಹಲಿ ಪ್ರಯಾಣವನ್ನು ಬೆಳೆಸಲಿಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಸಂಪುಟಕ್ಕೆ ಸರ್ಜರಿ ಮಾಡುವ ಸಂಬಂಧ ಮಾತುಕತೆಯನ್ನು ನಡೆಸಲಿಕ್ಕೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ನಾಗೇಂದ್ರ ಸೇರಿ ಇಬ್ಬರ ರಾಜೀನಾಮೆ ಪಡೆಯುವುದು ಮತ್ತೆ ಖಾಲಿ ಇರುವ ಒಂದು ಮಹಿಳಾ ಸಚಿವ ಸ್ಥಾನದ ಭರ್ತಿ ಆಗಬೇಕಾಗಿದೆ. ವರಿಷ್ಠರ ಜೊತೆ ಮಾತುಕತೆ ಬಳಿಕ ಬಿಗ್ ಡೆವಲಪ್ಮೆಂಟ್ ಕಾಣಲಿದೆ ಈಗ ಕಾಂಗ್ರೆಸ್ ವಲಯದಲ್ಲಿ. ನಾಳೆ ಸಂಜೆ ಬಿ ನಾಗೇಂದ್ರ ರಾಜೀನಾಮೆ ಸಾಧ್ಯತೆ ಇದೆ. ಈಗಾಗಲೇ ವಿಪಕ್ಷಗಳು ಅಧಿವೇಶನದಲ್ಲಿ ಬಿ ನಾಗೇಂದ್ರ ರಾಜೀನಾಮೆ ಕುರಿತು ಚರ್ಚೆಗಳಾಯಿತು. ಅದಾದ ನಂತರದಲ್ಲಿ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನೋದು ವಿಪಕ್ಷಗಳ ಬಿಗಿಪಟ್ಟಾಗಿತ್ತು. ಇದೆಲ್ಲದರ ನಂತರ ಪ್ರೊಟೆಸ್ಟ್ ಮಾಡಿದರು, ಪ್ರತಿಭಟನೆ ಆಯಿತು. ಇದೀಗ ಪಾದಯಾತ್ರೆ ಕೂಡ ಹಮ್ಮಿಕೊಂಡಿದ್ದಾರೆ ಬಿಜೆಪಿ ನಾಯಕರು. ಇದೆಲ್ಲದರ ಮಧ್ಯೆ ಈಗ ಡಿಕೆ ಶಿವಕುಮಾರ್ ಅವರು ಈ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಹೈಕಮಾಂಡ್ ವರಿಷ್ಠರ ಮುಂದೆ ಇಡಲಿಕ್ಕೆ ಹೊರಟಿದ್ದಾರೆ. ಅಲ್ಲಿ ಮೀಟಿಂಗ್ ನಡೆಸಿ ಏನು ಡೆವಲಪ್ಮೆಂಟ್ ಆಗುತ್ತೋ ಕಾದು ನೋಡಬೇಕಾಗಿದೆ. ಖಾಲಿ ಇರುವ ಒಂದು ಮಹಿಳಾ ಸಚಿವ ಸ್ಥಾನದ ಭರ್ತಿ ಕೂಡ ಆಗಬೇಕಾಗಿದೆ. ಈಗಾಗಲೇ 19 ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಆದರೆ ಆ ಕ್ಯಾಬಿನೆಟ್ನಲ್ಲಿ, ಆ ಒಂದು ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ ಇರಲಿಲ್ಲ. ಹೀಗಾಗಿ ಮಹಿಳಾ ಸಚಿವ ಸ್ಥಾನದ ಭರ್ತಿಗೂ ಕೂಡ ಚರ್ಚೆ ಮಾಡಲಿಕ್ಕೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ಹಾಗಾದರೆ ಹೈಕಮಾಂಡ್ ವರಿಷ್ಠರ ಜೊತೆ ಏನೆಲ್ಲ ವಿಚಾರಗಳ ಬಗ್ಗೆ ಮಾತುಕತೆ ಆಗುತ್ತೆ ಕಾದಷ್ಟೇ ನೋಡಬೇಕಾಗಿದೆ. ಬನ್ನಿ, ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಜೀವನ್. ನಾಳೆ ಹೈಕಮಾಂಡ್ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಅವರು ತೆರಳಲಿದ್ದಾರಂತೆ. ಯಾವ ವಿಚಾರಗಳ ಬಗ್ಗೆ ಮಾತುಕತೆ ಆಗಬಹುದು? ರಾಜೀನಾಮೆ ಕೊಡ್ತಾರಾ ಹಾಗಾದ್ರೆ ಬಿ ನಾಗೇಂದ್ರ? ಕಾರ್ತಿಕ್, ಈ ವಿಚಾರದಲ್ಲಿ ನಾಗೇಂದ್ರ ನಾಳೆ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾ ಇರುವಂತಹ ವಿಚಾರ ಏನಪ್ಪಾ ಅಂದ್ರೆ, ರಾಜ್ಯದಲ್ಲಿ ಆಗ್ತಿರುವಂತಹ ಕೆಲವೊಂದಿಷ್ಟು ಗಂಭೀರವಾದಂತಹ ಘಟನೆಗಳು ಜೊತೆಗೆ ವಿಪಕ್ಷಗಳು ತಿರುಗಿ ಬಿದ್ದಿರುವಂತದ್ದು, ಇವೆಲ್ಲ ಚರ್ಚೆ ಮಾಡ್ಲಿಕ್ಕೆ ನಾಳೆ ದೆಹಲಿಗೆ ತೆರಳುತ್ತಿದ್ದಾರೆ. ಇನ್ನು ನಾಳೆ ಹೈಕಮಾಂಡ್ ನಾಯಕರಾದಂತಹ KJ ಏನು ಸುರ್ಜೇವಾಲಾ ಅವರಿದ್ದಾರೆ. ಸುರ್ಜೇವಾಲಾ ಜೊತೆಗೆ KC ವೇಣುಗೋಪಾಲ್ ಅವ್ರನ್ನು ಕೂಡ ನಾಳೆ ಭೇಟಿ ಮಾಡಿ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಡ್ತಾರೆ ಹೈಕಮಾಂಡ್ ನಾಯಕರಿಗೆ. ಇನ್ನು ಇದ್ರ ಜೊತೆಗೆ ನಾಗೇಂದ್ರ ವಿಚಾರವಾಗಿ ಸಾಕಷ್ಟು ಇವತ್ತು ಚರ್ಚೆ ಆಗಿದೆ. ಇನ್ನು ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳಿವೆ ಅಂತ ಬೆಳಗ್ಗೆ ಒಂದಿಷ್ಟು ವದಂತಿಗಳನ್ನು ಇಟ್ಕೊಂಡು, ಅದಕ್ಕೆ ಸದ್ಯ ನಾಗೇಂದ್ರ ಅವರು ಈ ಒಂದು ವಿಚಾರವಾಗಿ ಕ್ಲಾರಿಫಿಕೇಶನ್ ಅನ್ನು ಕೂಡ ಆಲ್ರೆಡಿ ಕೊಟ್ಟಿರುವಂತದ್ದು. ಯಾವುದೇ ರೀತಿಯಾದಂತಹ ಈ ರಾಜೀನಾಮೆ ಮಾತನ್ನ ನಾನು ಹೇಳಿಲ್ಲ ಅನ್ನೋ ಒಂದು ಮಾತನ್ನ ಅವರೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆದ್ರೆ ಇನ್ನು ವಿಪಕ್ಷಗಳು ಇದರ ವಿರುದ್ಧ ಅಂದ್ರೆ ಏನು, ಈಗ 1ನೇ ತಾರೀಕಿಂದ ಬಿಜೆಪಿ ನಾಯಕರು ಈಗ ಪಾದಯಾತ್ರೆಗೆ ಕೂಡ ಸಜ್ಜಾಗಿರುವಂತದ್ದು. ಸತತ 10 ದಿನಗಳ ಕಾಲ ಪಾದಯಾತ್ರೆ ಮಾಡ್ಲಿಕ್ಕೆ ಈಗ ಬಿಜೆಪಿ ಸಜ್ಜಾಗಿದೆ. ಆದ್ರೆ ಈ ಒಂದೆಲ್ಲ ಘಟನೆಗಳು ಅಂದ್ರೆ ಬಿಜೆಪಿ ಜೊತೆಗೆ ಈಗ ಜೆಡಿಎಸ್ ಕೂಡ ಕೈಗೊಳ್ತೀವಿ ಅಂತ ಮಿತ್ರ ಪಕ್ಷ ಹೇಳಿರುವಂತದ್ದು. ಇಷ್ಟೆಲ್ಲ ಗಂಭೀರವಾದಂತಹ ಸ್ವರೂಪ ಪಡ್ಕೊಳ್ಳೋಕ್ಕಿಂತ ಮುಂಚೆನೆ ರಾಜೀನಾಮೆಯನ್ನ ಏನಾದ್ರು ಕೊಡಿಸ್ಬೇಕಾ ಅನ್ನೋ ಒಂದು ಚಿಂತನೆಯನ್ನ ರಾಜ್ಯ ಸರ್ಕಾರ ಅಂದ್ರೆ ಡಿಕೆ ಶಿವಕುಮಾರ್ ಚಿಂತನೆ ಮಾಡಿ ಇದನ್ನ ಹೈಕಮಾಂಡ್ ನಾಯಕರ ಜೊತೆ ಈ ಒಂದು ವಿಚಾರವಾಗಿ ಗಂಭೀರವಾದಂತಹ ಚರ್ಚೆ ಆಗುತ್ತೆ. ಏನಾದ್ರೂ ಹೈಕಮಾಂಡ್ ನಾಯಕರು ಇದು ಜಾಸ್ತಿ ಏನು ಪಕ್ಷಕ್ಕೆ ಅಥವಾ ಇನ್ನು ಸಂಘಟನೆ ವಿಚಾರವಾಗಿ, ಪಕ್ಷ ಸಂಘಟನೆ ವಿಚಾರವಾಗಿ ಹೊಡೆತ ಬೀಳುತ್ತೆ ಅನ್ನೋದಾದ್ರೆ ನಾಳೆ ರಾಜೀನಾಮೆಯನ್ನ ಕೊಡಿಸಿ ಅನ್ನೋ ಒಂದು ಸಂದೇಶವನ್ನು ಹೈಕಮಾಂಡ್ ಕೂಡ ಕೊಡುತ್ತೆ. ಯಾಕಂದ್ರೆ 2025 ಚುನಾವಣೆಗೆ ಗೆಲ್ಲಬೇಕು ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಕಾಂಗ್ರೆಸ್ ಪಕ್ಷ ಇರುವಂತದ್ದು, ರಾಜೀನಾಮೆ ಕೊಡಿಸ್ಬೋದು ಅನ್ನೋ ಮಾಹಿತಿಗಳಿರುವಂತದ್ದು. ಆದ್ರೆ ಇದ್ರ ಜೊತೆಗೆ ಇನ್ನೂ ಕೂಡ ಕೆಲವೊಂದಿಷ್ಟು ಜನ ಅಸಮಾಧಾನಿತರಿದ್ದಾರೆ. ಈಗ ಕಳೆದ ಬಾರಿ ಅಧಿವೇಶನ ನಡೆದಂತಹ ಸಂದರ್ಭದಲ್ಲೂ ಕೂಡ ಅಸಮಾಧಾನಿತರಾದಂತಹ ಬೇಲೂರು ಗೋಪಾಲ್ ಕೃಷ್ಣ ಅವರು ಒಂದು ದಿನವೂ ಕೂಡ ಸದನಕ್ಕೆ ಬರಲಿಲ್ಲ. ಇನ್ನು ಎಂ ಕೃಷ್ಣಪ್ಪನವರು. ಧನ್ಯವಾದಗಳು ಜೀವನ್ ಗೌಡ.